Good morning, friends. Welcome back to our channel Seeing is Believing. Today we are bringing you NH 169 road widening updates. We are starting from the Gurupura bridge stretch, but stick around because further down the road the highway completely opens up into massive, unrecognizable stretch that you have never seen before. Let's jump in. ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಕೆತ್ತಿಕಲ್ ಗುಡ್ಡೆಯ ತಪ್ಪಲಿನ ಪ್ರದೇಶವಾದ ಗುರುಪುರ ಬ್ರಿಡ್ಜ್ ಪ್ರದೇಶದಿಂದ ಈ ವಿಡಿಯೋ ಶುರು ಮಾಡ್ತಾ ಇದ್ದೇವೆ. ಆದರೆ ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ, ಯಾಕಂದರೆ ಮುಂದೆ ಹೋದಾಗ ಹೈವೇ ಸಂಪೂರ್ಣವಾಗಿ ಬದಲಾಗಿ ನೀವು ಇದುವರೆಗೆ ನೋಡಿರದ ರೇಂಜಿಗೆ ಬೃಹತ್ತಾಗಿ ಕಾಣಿಸ್ತಾ ಇದೆ. ಬನ್ನಿ, ತಡಮಾಡದೆ ವಿಡಿಯೋ ವೀಕ್ಷಿಸೋಣ. ಸಾಮಾನ್ಯವಾಗಿ ರಸ್ತೆ ಕಾರಿಗೆ ಸ್ವಲ್ಪವಾದರೂ ಓಡಬಹುದೆಂದು ಕಂಡರೆ ನಾವು ರಿಸ್ಕ್ ತೆಗೆದುಕೊಂಡೇ ಮುಂದೆ ಹೋಗ್ತೀವಿ. ಮಧ್ಯದಲ್ಲಿ ಬಿಲ್ಡರ್ಗಳು ರಸ್ತೆ ಬ್ಲಾಕ್ ಮಾಡಿದ್ದರೂ ಅಥವಾ ಮುಂದೆ ಹೋಗೋದು ಕಷ್ಟ ಅನಿಸಿದರೂ ಕಾರು ನಿಲ್ಲಿಸಿ ಸ್ವಲ್ಪ ನಡೆದು ಹೋಗಿ ವಿಡಿಯೋ ತೆಗೆದುಕೊಳ್ತೀವಿ. ಆಮೇಲೆ ಅದೇ ದಾರಿಯಲ್ಲಿ ತಿಂದಿರುಗೋದು ನಮ್ಮ ಸಾಮಾನ್ಯ ಅಡ್ವೆಂಚರ್ ಸ್ಟೈಲ್. ಇದೀಗ ನಾವು ನೋಡ್ತಾ ಇರೋದು NH 169ನ ಮತ್ತೊಂದು ದೊಡ್ಡ ಅಭಿವೃದ್ಧಿ ಕಾಮಗಾರಿ. 2020ರಲ್ಲಿ ನಿರ್ಮಾಣವಾದ 175 ಮೀಟರ್ ಉದ್ದದ ಗುರುಪುರ ಬ್ರಿಡ್ಜಿಗೆ ಸುಮಾರು 100 ಮೀಟರ್ ಪೂರ್ವ ಭಾಗದಲ್ಲಿ, ಅಂದರೆ ಈಗ ನಾವು ಸಾಗ್ತಾ ಇರುವ ಈ ಪ್ರದೇಶದಲ್ಲಿ ಮತ್ತೊಂದು ಹೊಸ ಸೇತುವೆ ನಿರ್ಮಾಣವಾಗ್ತಾ ಇದೆ. ಈ ಹೊಸ ಸೇತುವೆಯು ಸುಮಾರು 170ರಿಂದ 180 ಮೀಟರ್ ಉದ್ದ ಇರಬಹುದೆಂದು ಅಂದಾಜಿಸಲಾಗುತ್ತಿದೆ. 4 ಲೇನ್ ಸಂಚಾರಕ್ಕೆ ಅನುಕೂಲವಾಗುವಂತೆ ವಿಶಾಲ ಅಗಲದಲ್ಲಿ ಕಾಮಗಾರಿ ನಡೆಯುತ್ತಿದೆ. ನದಿಯ ನೀರಿನ ಮಟ್ಟಕ್ಕಿಂತ ಸಾಕಷ್ಟು ಎತ್ತರದಲ್ಲಿ ಈ ಬ್ರಿಡ್ಜ್ ನಿರ್ಮಾಣವಾಗುತ್ತಿದ್ದರಿಂದ ಭವಿಷ್ಯದಲ್ಲಿ ಸಂಚಾರ ಇನ್ನಷ್ಟು ವೇಗವಾಗಿ ಹಾಗೂ ಸುರಕ್ಷಿತವಾಗಿ ಸಾಗುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ. ಇಲ್ಲಿಯೂ 4 ಲೇನ್ ರಸ್ತೆಗಾಗಿ ಅಕ್ಕಪಕ್ಕ 2 ಡ್ಯುಯಲ್ ಬ್ರಿಡ್ಜ್ ನಿರ್ಮಾಣಗೊಂಡು ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದೆ. ನಿಮ್ಮ ಎಡಗಡೆಗೆ ನೀವು ನೋಡ್ತಿರೋ ಈ ಭವ್ಯವಾದ ಮೂರ್ತಿ ಬರೋಬ್ಬರಿ 23 ಅಡಿ ಎತ್ತರದ ಏಕಶಿಲಾ ಮಹಾಕಾಲೇಶ್ವರ ಶಿವನ ವಿಗ್ರಹವಾಗಿದೆ. ಇದು ಸಾಂಪ್ರದಾಯಿಕ ಆಗಮಶಾಸ್ತ್ರದ ಕೆತ್ತನೆಗಳಿರುವ 25 ಅಡಿ ಎತ್ತರದ ಪೀಠದ ಮೇಲೆ ಪ್ರತಿಷ್ಠಾಪನೆಗೊಳ್ಳುತ್ತಿದ್ದು, ಒಟ್ಟು 48 ಅಡಿ ಎತ್ತರದ ಭವ್ಯ ಹೆಗ್ಗುರುತಾಗಿ ಇಲ್ಲಿ ತಲೆ ಎತ್ತಾ ಇದೆ. ಇಡೀ ದಕ್ಷಿಣ ಭಾರತದಲ್ಲೇ ಮೊದಲ ಏಕಶಿಲಾ ಮಹಾಕಾಲೇಶ್ವರ ವಿಗ್ರಹ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗುತ್ತದೆ. ಹೆದ್ದಾರಿಯ ಪಕ್ಕದಲ್ಲೇ ತಲೆ ಎತ್ತುತ್ತಿರುವ ಈ ಯೋಜನೆ ತುಳುನಾಡಿನ ಗುತ್ತಿನ ಮನೆಗಳ ದೈವ ದೇವರುಗಳ ಮೇಲಿನ ಅನನ್ಯ ಭಕ್ತಿಯ ಪ್ರತೀಕ ಮತ್ತು ಸಾಂಪ್ರದಾಯಿಕ ವೈಭವವನ್ನು ಇಂದಿನ ಆಧುನಿಕ ಹೆದ್ದಾರಿಗೆ ಪರಿಚಯಿಸುವಂತಿದೆ. ಈ ಭವ್ಯ ಪ್ರತಿಮೆ ನಿರ್ಮಾಣ ಕಾರ್ಯವನ್ನು ಸ್ಥಳೀಯ ಬಂಟ ಸಮುದಾಯದ ಮುಖಂಡ ಗೋಳಿದಡಿಗುತ್ತು ವರ್ಧಮಾನ ದುರ್ಗಾಪ್ರಸಾದ ಶೆಟ್ಟಿ ಅವರು ತಮ್ಮ ಗುರು ಶ್ರೀ ಶ್ರೀ KS ನಿತ್ಯಾನಂದರ ಮಾರ್ಗದರ್ಶನದಂತೆ ಕೈಗೊಂಡಿದ್ದಾರೆ ಎಂದು ತಿಳಿದುಬರುತ್ತದೆ. ಜಾಸ್ತಿ ಟೋಟಲ್ ತುಂಬಿಡ್ದು
ಕುಡ್ಲಾಡ್ದು ಮ್ಯಾಂಗ್ಳೂರಿಗೂ ತುಂಬ 55 ಕಿಲೋಮೀಟರ್ ಆಗ್ತದೆ ಗುರುಪುರ ಬ್ರಿಡ್ಜ್ ತಪ್ಪಾರೆ ಮಾತ್ಲಾಗ ಗುರುಪುರ ಬ್ರಿಡ್ಜ್ ಇಲ್ಲ ಗುರುಪುರ ಪೇಂಟೆ ತಪ್ಪಾರೆ ಈಗ ಪೂರ ರೇಟ್ ಬರ್ತದೆ ಈ ನರಮಂಡಿ ಬರೋದು ಊರದ್ದು ಪೂರ ಹೈವೇ ಸೈಡ್ ಲೆಫ್ಟ್ ರೈಟ್ ಇತ್ತಿನ ಜಾಗ ಖಾಲಿ ಅದು ಸುತ್ತಲೂ ಹಚ್ಚ ಹಸುರಿನ ಪ್ರಕೃತಿಯ ನಡುವೆ ಹೊಸದಾಗಿ ರೂಪುಗೊಂಡಿರುವ ಈ ಹೆದ್ದಾರಿ ಪ್ರಯಾಣದ ಸಮಯವನ್ನು ಗಣನೀಯವಾಗಿ ಉಳಿಸಲಿದೆ. ಯಾವುದೇ ಅಡಚಣೆ ಇಲ್ಲದೆ ಸಾಗುವ ಈ ಸುಂದರವಾದ ನೇರ ರಸ್ತೆ ನಮ್ಮನ್ನು ನೇರವಾಗಿ ಮುಂದಿನ ಪ್ರಮುಖ ಪಾಯಿಂಟ್ ಆದ ನೂಯಿ ಜಂಕ್ಷನ್ಗೆ ಕರೆದೊಯ್ಯುತ್ತಿದೆ. ನಾವೀಗ ನೂಯಿ ಜಂಕ್ಷನ್ನಲ್ಲಿ ಕಾರು ನಿಲ್ಲಿಸಿ ಇಲ್ಲಿನ ಬಿರುಸಿನ ಕಾಮಗಾರಿಯನ್ನು ನೋಡ್ತಾ ಇದ್ದೇವೆ. ಜೂನ್ ಮಧ್ಯಭಾಗದಲ್ಲಿ ಆರಂಭವಾಗುವ ಭಾರೀ ಮುಂಗಾರು ಮಳೆಗಿಂತ ಮುಂಚಿತವಾಗಿಯೇ ಈ ರಸ್ತೆಯ ಕೆಲಸ ಮುಗಿಸಲು ನೂರಾರು ಕಾರ್ಮಿಕರು, ಬೃಹತ್ ಯಂತ್ರಗಳು ಮತ್ತು ಟ್ರಕ್ಗಳು ರಾತ್ರಿ ಹಗಲು ಕೆಲಸ ಮಾಡುತ್ತಿವೆ. ಇಲ್ಲಿ ಹೊಸದಾಗಿ ಸಿದ್ಧಗೊಂಡಿರುವ ಅತ್ಯುತ್ತಮ ಗುಣಮಟ್ಟದ ರಸ್ತೆಯನ್ನು ನೀವು ಕಾಣಬಹುದು. ಆದರೆ ಅಭಿವೃದ್ಧಿಯ ಇನ್ನೊಂದು ಮುಖ ಇಲ್ಲಿದೆ. ಈ ಹೆದ್ದಾರಿಯ ಭರ್ತಿಗಾಗಿ ತಂದಿರುವ ಕೆಂಪು ಮಣ್ಣಿನಿಂದಾಗಿ ಇಲ್ಲಿನ ಸ್ಥಳೀಯ ರೈತರ ನೂರಾರು ಅಡಿಕೆ ಮರಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗುತ್ತಿರುವುದು ನಿಜಕ್ಕೂ ಬೇಸರದ ಸಂಗತಿ. ಇದು ರಾಜ್ಯ ಹೆದ್ದಾರಿ 70 SH70 ಅಂದರೆ ಹೊಳಲಿ ಮತ್ತು ಕೈಕಂಬ ರಸ್ತೆಗಳನ್ನು ಜೋಡಿಸುವ ಪ್ರಮುಖ ಜಂಕ್ಷನ್. ಬನ್ನಿ, ಇಲ್ಲಿಂದ ಕೇವಲ 100 ಮೀಟರ್ ಮುಂದೆ ನಡೆದು ಮುಂದಿನ ಅದ್ಭುತ ಕಣಿವೆ ನೋಟವನ್ನು ಕಣ್ತುಂಬಿಕೊಳ್ಳೋಣ. ಇದೀಗ ಇಲ್ಲಿ ದೊಡ್ಡ ಮಟ್ಟದ ಹಿಲ್ ಕಟ್ಟಿಂಗ್ ಕಾಮಗಾರಿ ನಡೆಯುತ್ತಿದೆ. ದೊಡ್ಡ ದೊಡ್ಡ ಬಂಡೆಗಳನ್ನು ಕತ್ತರಿಸಿ ಹೊಸ ಹೆದ್ದಾರಿಗೆ ಜಾಗ ಸಿದ್ಧಪಡಿಸಲಾಗುತ್ತಿದೆ. ಮುಂದಕ್ಕೆ ಸಂಪೂರ್ಣ
ಹೊಸ ಕಣಿವೆ ಮಾದರಿಯ ರಸ್ತೆ ಭಾಗ ಕಾಣಿಸುತ್ತದೆ. ಇಲ್ಲಿ ನಮ್ಮ ಎಡಭಾಗದಲ್ಲಿ ಡಬಲ್ ಕಾಂಕ್ರೀಟ್ ಬ್ರಿಡ್ಜ್ ತರಹದ ನಿರ್ಮಾಣಗಳು ಕಾಣಿಸುತ್ತವೆ. ಹಾಗೆ ಬಲಭಾಗದಲ್ಲಿ ಎತ್ತರದ ಫ್ಲೈಓವರ್ ಕಂಬಗಳು ಕಾಣಿಸುತ್ತವೆ. ಸ್ಪಷ್ಟವಾಗಿ ಗೋಚರಿಸ್ತಾ ಇಲ್ಲ. ಮೊದಲಿಗೆ ನೋಡಿದಾಗ ಇವು ಬೇರೆ ಬೇರೆ ಕಾಮಗಾರಿಗಳಂತೆ ಕಾಣಬಹುದು. ಆದರೆ ಮುಂದೆ ಇವೆಲ್ಲವೂ ಒಂದೇ ದೊಡ್ಡ ಹೆದ್ದಾರಿ ವ್ಯವಸ್ಥೆಯ ಭಾಗವಾಗಲಿದೆ. ಕೆಳಭಾಗದಲ್ಲಿ ಸ್ಥಳೀಯ ಕೈಕಂಬ ಪೊಳಲಿ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಇರಬಹುದು. ಮೇಲ್ಭಾಗದಲ್ಲಿ NH 169 ಮೂಲಕ ವೇಗದ ವಾಹನ ಸಂಚಾರ ಸಾಗುವ ಸಾಧ್ಯತೆ ಇದೆ. ಈಗ ಕಾಮಗಾರಿ ಹಂತ ಹಂತವಾಗಿ ನಡೆಯುತ್ತಿರುವುದರಿಂದ ರಸ್ತೆ ವಿನ್ಯಾಸ ಸ್ವಲ್ಪ ಗೊಂದಲದಂತೆ ಕಾಣುತ್ತದೆ. ಆದರೆ ಮುಂದಿನ ದಿನಗಳಲ್ಲಿ ಈ ಭಾಗ ಸಂಪೂರ್ಣವಾಗಿ ದೊಡ್ಡ ಮಲ್ಟಿ ಲೆವೆಲ್ ಜಂಕ್ಷನ್ ಆಗಿ ರೂಪುಗೊಳ್ಳಲಿದೆ. ಇಲ್ಲಿಗೆ ನಮ್ಮ ಇಂದಿನ ಗುರುಪುರ ಬೈಪಾಸ್ ಈ ರಸ್ತೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳ ಎಕ್ಸ್ಪ್ಲೋರೇಷನ್ ವಿಡಿಯೋ ಮುಗಿಸ್ತಾ ಇದ್ದೇವೆ. ಮುಂದಕ್ಕೆ ಇಂಥದ್ದೇ ಇನ್ಫಾರ್ಮೇಟಿವ್ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಹಾಜರಾಗ್ತೇವೆ. ಅಲ್ಲಿ ತನಕ ನಿಮಗೆಲ್ಲ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸೀಯಿಂಗ್ ಈಸ್ ಬಿಲೀವಿಂಗ್.